ಯಾವ ಕೆಲಸನೂ ಕೂಡ ಪ್ರಾರಂಭ ಮಾಡದೆ ಏಕಾಏಕಿ ಬಂದು ಏನ್ ಬಹಳ ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋವರೆಗೆ ಅಂತ ಅವ್ರ ಕನಸಿತ್ತು, ಇವ್ರ ಕನಸಿತ್ತು. 319 ಕೋಟಿಯಲ್ಲಿ ನಾವು ಮೆಡಿಕಲ್ ಕಾಲೇಜು ಮಾಡ್ತೀವಿ ಅಂತ ಚುನಾವಣೆ ಗಿಮಿಕ್ಕು ಪ್ರಚಾರದ ದೃಷ್ಟಿಯಿಂದ ನೀವು ತಗೊಳಕ್ ಪ್ರಯತ್ನ ಮಾಡ್ತಿದ್ದೀರಿ ವಿನಃ ಒಂದು ಸರ್ಕಾರಕ್ಕೇನು ಬಹಳ ದೊಡ್ಡ ಕೆಲಸನ ಅದು ಈಗ ಒಂದು 3 ವರ್ಷ, ಒಂದು 5 ವರ್ಷ, 8 ವರ್ಷ ಆದ್ರೂ ನೀವು ಮಾಡಕ್ಕಾಗಿಲ್ಲ. ನಾವು ಒಬ್ಬ ವ್ಯಕ್ತಿ 2000 ಇಸ್ವಿ ಒಳಗೆ 1998-99 ನಾವು ಒಬ್ಬ ವ್ಯಕ್ತಿ ನಮ್ಮ ಸಂಘದ ಎಲ್ಲಾ ಸದಸ್ಯರ ಸಹಕಾರ ತಗೊಂಡು ಏನು ಬ್ಯಾಂಕಿನಲ್ಲಿ ಲೋನ್ ತಗೊಂಡು ನಾವೊಬ್ಬನ ನಮ್ಮ ಸಂಘದ ಸದಸ್ಯರ ಸಹಕಾರದಿಂದ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ 25 ವರ್ಷ ಮುಗಿದೋಯ್ತು. ಮುಖ್ಯಮಂತ್ರಿಗಳು ಬಂದು ಅಡಿಗಲ್ ಹಾಕಿ ಏನೋ ಒಂದು ಕಾರ್ಯಕ್ರಮ ಮಾಡಿ ಭಾಷಣ ಮಾಡಿ ಹೋಗ್ಯಾರ. ಅದಕ್ಕೆ ನಮ್ದೇನು ತಕರಾರು ಇಲ್ಲ. ಆದ್ರೆ ಈ ಮೆಡಿಕಲ್ ಕಾಲೇಜು ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಭೂತ ನಿರ್ಮಾಣ ಮಾಡಿದಂಗ ಇದಕ್ಕೆ ಅತಿಯಾದ ಪ್ರಚಾರ ಕೊಡ್ತಾವ. ಅದೇನಂತ ನನಗೂ ಅರ್ಥ ಆಗೋಲ್ದು. 2013ರಿಂದ 18ರವರೆಗೆ ಅವ್ರದೇ ಸರ್ಕಾರ ಇತ್ತು. ಅವಾಗನು ಕೂಡ ಬಜೆಟ್ನೊಳಗ ಅವರು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಅಂತ ಘೋಷಣೆ ಮಾಡಿದರು. 5 ವರ್ಷದಲ್ಲಿ ಮಾಡಲಿಲ್ಲ. ಮತ್ತೆ 23ಕ್ಕೆ ಅಧಿಕಾರಕ್ಕೆ ಬಂದ್ರು. 23 ಹೋಯ್ತು, 24 ಹೋಯ್ತು, 25ರ ಬಜೆಟ್ನ್ಯಾಗ ಅನೌನ್ಸ್ ಮಾಡಿದ್ರು. 1 ವರ್ಷದ ನಂತರ ಅದನ್ನ ಇಲ್ಲೇ ಅಡಿಗಲ್ ಹಾಕಕ್ ಬಂದಾರ. ಅದು ದುಡ್ಡು ಎಲ್ಲಿದಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ತಗೋಬೇಕಂತ ಅವ್ರು ಕೊಡ್ಬೇಕಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು 319 ಕೋಟಿ ಅಂತ ಹೇಳಿದ್ದಾರೆ. ನಾ ಕೇಳ್ತೀನಿ ಇವ್ರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮದು CA ಸೈಟ್ ಮಾರಿದಂತ 383 ಕೋಟಿನ ನೀವು ಕೊಡ್ಲಿಲ್ಲ ಇವತ್ತಿನ ತನಕ. 3 ವರ್ಷ ಮುಗೀತು ನಾಳೆ. ಈ ಸರ್ಕಾರದ ವ್ಯಕ್ತಿಗಳು ಏಕಾಏಕಿ ಉಪಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು 40 ಲಕ್ಷ ಶಾಂಕ್ಷನ್ ಮಾಡ್ತಾರಂದ್ರ ಇದು ಚುನಾವಣೆಯ ಗಿಮಿಕ್ ಅನ್ನೋದು ಬಿಟ್ರೆ ಇದರಲ್ಲಿ ಯಾವುದೇ ಹೊರಳಿಲ್ಲ. ಎರಡೂ ಸಮಾಜಕ್ಕೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಮತ್ತು ಮರಾಠ ಸಮಾಜಕ್ಕೆ ಅಪಮಾನ ಮಾಡಿ ಅಲ್ಲಿ ಮೂರ್ತಿ ಇಟ್ಟದ್ದನ್ನ ತಕೊಂಡೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಕೊಂಡು, ಅಲ್ಲಿ ಒಂದು ಸಣ್ಣ ಮೂರ್ತಿ ಇಟ್ಟಿದ್ದೀವಿ ನಾವು ಮೊದಲ, ಅದನ್ನು ಕೂಡ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಅವಮಾನ ಮಾಡಿ ಅನೇಕ ಊರುಗಳಲ್ಲಿ ಈ ತರದ ಮಹಾತ್ಮರ ಪುತ್ಥಳಿಗಳನ್ನ ಕುಂದ್ರಿಸುವಂತದ್ದು ನಡೆದೇ ಇದೆ. ಎಲ್ಲಾ ಪರ್ಮಿಷನ್ ಸಿಕ್ಕಿತ್ತು. BTD ಪರ್ಮಿಷನ್ ಕೊಟ್ಟಿದ್ವಿ, SP ಪೊಲೀಸ್ ಡಿಪಾರ್ಟ್ಮೆಂಟು, ಮುನ್ಸಿಪಾಲ್ಟಿ ಎಲ್ಲ ಪರ್ಮಿಷನ್, PWD ಪರ್ಮಿಷನ್ ತಗೊಂಡಿದ್ದೀವಿ ನಾವು. ಅಂತ ಮೂರ್ತಿಗಳನ್ನ ಇಡೋದಕ್ಕೆ 3.5 ವರ್ಷ ಅವಕಾಶ ಕೊಡದೆ ಅನೇಕರ ಮೇಲೆ ಅದಕ್ಕೆ ಅಲ್ಲಿ ಇಡಕ್ ಹೋದಂತವ್ರ ಮೇಲೆ ಕೇಸ್ ಹಾಕಿ ಅಲ್ಲಿ ಒಂದು ಪೊಲೀಸ್ ವ್ಯಾನ್ ನಿಂದಿರ್ಸಿದ್ರು. ಎಷ್ಟೋ ವರ್ಷಗಳ ಕಾಲ ಪೊಲೀಸ್ ವ್ಯಾನ್ ನಿಂದಿರ್ಸಿ ಅಲ್ಲಿ ಕುಂದಿರ್ಸಾರಂತ ಪೊಲೀಸ್ ವ್ಯಾನ್ ಇಟ್ಟಂತವ್ರು 40 ಲಕ್ಷ ಶಾಂಕ್ಷನ್ ಮಾಡ್ತಾರಂತಂದ್ರ ಇದು ಆ ಸಮಾಜಕ್ಕೆ ಮಾಡುವಂತ ಮೋಸ. ಮತ್ತು ಇದೊಂದು ಚುನಾವಣೆಯ ಗಿಮಿಕ್ ಅನ್ಬಿಟ್ರೆ ಇದರಲ್ಲಿ ಯಾವುದೇ ಹೊರಳಿಲ್ಲ. ನಾವಂತೂ ದುಡ್ಡು ಕೇಳಿಲ್ಲ, ಕೇಳೋದೂ ಇಲ್ಲ.